ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್, ದ ಮೋಸ್ಟ್ ಅವೈಟೆಡ್ ವಿಡಿಯೋ ಆಫ್ ದಿಸ್ ಚಾನಲ್. ಎಲ್ಲರಿದು ಅಂತ ಹೇಳೋದಿಲ್ಲ, ಬಟ್ ಮೆಜಾರಿಟಿ ಆಫ್ ದ ಸಬ್ಸ್ಕ್ರೈಬರ್ಸ್ ಎಲ್ಲ ಆರ್ ಸಿ ಬಿ ಅಂತ ಹೇಳ್ತಾರೆ. ಆ್ಯಂಡ್ ನಾವು ಸಹ ಖುದ್ದಾಗಿ RCB ಫ್ಯಾನ್ ಆಗಿರೋದ್ರಿಂದ ಒಂಥರ ಮೋಸ್ಟ್ ಅವೈಟೆಡ್ ವಿಡಿಯೋ ಸುಮಾರು ಜನ ಕಾಯ್ತಾ ಇದ್ದಾರೆ ಅಂತ. RCB ಯಾವಾಗ ಮಾತಾಡ್ತಾನೆ ಇವನು ಅಂತ. ಬಟ್ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಿರಿ ಇಲ್ಲ ಅಂತ ಗೊತ್ತಿಲ್ಲ, ನೋಡಿರ್ತಿದ್ರೆ ಇಲ್ಲಿ ಬಂತು ನೋಡಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. CSKದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಒಂದು ಸುಮ್ಮನೆ ಡೈಲಾಗ್ ಹೊಡೆದಿದ್ದೆ. ಈಗ ಸಬ್ಸ್ಕ್ರೈಬರ್ಸ್ 45,200 ಜನ ಇದ್ದಾರೆ, 45,600 ಜನ ಆದ ಕೂಡಲೇ RCBದು ವಿಡಿಯೋ ಹಾಕ್ತೇನೆ ಅಂತ ಸುಮ್ಮನೆ ಒಂದು ಬಾಂಬ್ ಹಾಕಿದ್ದೆ. 400 ಜನ ಸಬ್ಸ್ಕ್ರೈಬರ್ಸ್ ಹೇಗೆ ಒಂದೇ ದಿನದಲ್ಲಿ ಆಗ್ತಾರಾ? ಹಾಗೆ ಹೇಳಿದರೆ ಒಂದು 40 ಜನ ಆದರೆ ಸಬ್ಸ್ಕ್ರೈಬ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಆ ಮಾತು ಹೇಳಿದ್ದು. 40 ಜನ ಸಹ ಸಬ್ಸ್ಕ್ರೈಬ್ ಆಗಲಿಲ್ಲ, 22 ಜನ ಏನೋ ಸಬ್ಸ್ಕ್ರೈಬ್ ಆದರು ಆ ವಿಡಿಯೋ ಆದಮೇಲೆ. ಎನಿವೇಸ್, ವಿಡಿಯೋ ನಾನು ಖಂಡಿತ ಮಾಡ್ತಾ ಇದ್ದೆ, ನೋಡೋ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ. ಹೇಳಿದ ಮೇಲೆ ಒಂದು ಹೊಸ ಸಬ್ಸ್ಕ್ರೈಬರ್ಸ್ ಉಟ್ಕೊಳ್ತಾರೆ ಏನು ಅಂತ. ಯಾಕೆ ಈ ಮಾತು ಹೇಳಿದ್ದು ಅಂತಂದರೆ, ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇರ್ತೀರಿ ಅಷ್ಟೇ. ನೀವು ಚಾನಲಿಗೆ ಬಂದು ಚೆಕ್ ಮಾಡ್ತಾ ಇರ್ತೀರಿ, ವಿಡಿಯೋ ಹಾಕಿದಾನೆ ಇಲ್ವಾ ಅಂತ. ಸಬ್ಸ್ಕ್ರೈಬ್ ಆದರೆ ತುಂಬ ಖುಷಿ, ಯಾಕಂದರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ 75% ಜನ ಈ ಚಾನಲಿದ್ದು ವ್ಯೂವರ್ಸ್ ನಾನ್ ಸಬ್ಸ್ಕ್ರೈಬರ್ಸ್ ಅಂತೆ. ಅಂದರೆ ಸಬ್ಸ್ಕ್ರೈಬ್ ಆದವರು ನೋಡೋದಿಲ್ಲ, ಸಬ್ಸ್ಕ್ರೈಬ್ ಆಗದಿದ್ದವರೇ ನೋಡ್ತಾ ಇರ್ತಾರೆ. ಸೊ ಸಬ್ಸ್ಕ್ರೈಬ್ ಆಗದಿದ್ದವ್ರು ಸಬ್ಸ್ಕ್ರೈಬ್ ಆಗಿ ನೋಡಿದರೆ ಭಾರಿ ಖುಷಿ ಆಗ್ತದೆ ಅಂತ. RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್, ಸದ್ಯಕ್ಕೆ ಬ್ಯಾಂಗ್ಳೂರು, ಈ ವಿಡಿಯೋ ಮಾಡ್ತಾ ಇರೋ ಬ್ಯಾಂಗ್ಳೂರು ಉಂಟು ತಂಡದ ಹೆಸರು. ಇನ್ನು 19ನೇ ತಾರೀಕು ಅಫಿಷಿಯಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಆಗ್ತದೆ. RCBಯ ಕತೆ ಎಂತ, ಈ ವರ್ಷ ಎಂತ ಮಾಡ್ತಾರೆ, ಕಪ್ಪು ಗೆಲ್ಬೋದಾ RCB? 16 ವರ್ಷದಿಂದ ನಾವು ಇದನ್ನೇ ಹೇಳ್ತಾ ಇದ್ದೇವೆ, ಕಪ್ಪು ಗೆಲ್ತಾರೆ ಅಂತ. ಕಪ್ಪು ಇನ್ನೂ ಸಹ ಬಂದಿಲ್ಲ, ಎಂತ ಮಾಡೋದು? ಈ ವರ್ಷ ಎಂತ ಆಗ್ತದೆ ಗೊತ್ತಿಲ್ಲ, ನೋಡುವ. ಈಗ ನಮ್ದೇನು 3 ವಿಡಿಯೋ ಬಂತಲ್ಲ, ಅದರಲ್ಲಿ ಹೇಗೆ ಅಂತಂದರೆ ಫಸ್ಟಿಂದ ಹೇಳ್ತಾ ಬರ್ತಾಯಿದ್ದ ಓಪನರ್ಸ್ ಇವರು, ಒನ್ ಡೌನಲ್ಲಿ ಇವರು, ಹಾಗೆ ಹೀಗೆ ಅಂತ. ಸ್ವಲ್ಪ ಚೇಂಜ್ ಮಾಡುವ. RCBಯಲ್ಲಿ ಯಾರ್ಯಾರು ಖಡಾಖಂಡಿತವಾಗಿ ಇರ್ತಾರೆ ಅವರ ಹೆಸರು ಹೇಳಿಬಿಡುವ. ಯಾಕಂತಂದರೆ ನಮ್ಮದು ಸದ್ಯಕ್ಕೆ ಹಾಗೆ ಆಗಿದೆ ಟೀಮು. ಓಕೆ, ಇಷ್ಟು ಜನ ಇರ್ತಾರೆ, ಮತ್ತು ಫಿಲ್ಲರ್ಸ್ ಥರ ಇಂತಿಂಥವ್ರನ್ನ ಯೂಸ್ ಮಾಡಿಕೊಳ್ಬೋದು ಅಂತ. ಯಾಕೆ ಅಂತ ಮುಂದೆ ಹೇಳ್ತೇನೆ. ಸೊ ಯಾರ್ಯಾರು ಇರ್ತಾರೆ? ಕ್ಯಾಪ್ಟನ್ ಫ್ಯಾಫ್ ಡು ಪ್ಲೆಸಿಸ್ ಇರಲೇಬೇಕು, ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರು ಇರಲೇಬೇಕು, ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇರಲೇಬೇಕು, ಕೀಪರ್ ದಿನೇಶ್ ಕಾರ್ತಿಕ್ ಅವರು ಅನಿವಾರ್ಯ ಕಾರಣಗಳಿಂದ ನಮ್ಮ ಟೀಮಲ್ಲಿ ಇರಲೇಬೇಕು, ಸಿರಾಜಣ್ಣ ಆಬ್ವಿಯಸ್ಲಿ ಅವರು ಇರಲೇಬೇಕು, ಮತ್ತು ಒಬ್ಬರು ಇರಲೇಬೇಕು. ಯಾರು? 17 ಕೋಟಿ ಕೊಟ್ಟು ನೀವು ಕ್ಯಾಮ್ರೂನ್ ಗ್ರೀನ್ ಅವ್ರನ್ನ ತಗೊಂಡ್ರೆ ಆಬ್ವಿಯಸ್ಲಿ ಅವ್ರು ಇರಲೇಬೇಕಲ್ಲ, ಅವ್ರನ್ನ ಬೆಂಚಲ್ಲಿ ಕೂರಿಸೋಕೆ 17 ಕೋಟಿ ಯಾರದು ಕೊಡ್ತಾರಾ? ಸೊ ಆಬ್ವಿಯಸ್ಲಿ ಕ್ಯಾಮ್ರೂನ್ ಗ್ರೀನ್ ಅವ್ರನ್ನ ಆಡಿಸಲೇಬೇಕು. ಮತ್ತು ಅಲ್ಜಾರಿ ಜೋಸೆಫನ್ನು 11 ಕೋಟಿ ಕೊಟ್ಟು ತೊಗೊಂಡದ್ದು ಮತ್ತೆ ಎಂತ ಡ್ಯಾನ್ಸ್ ಮಾಡಲಿಕ್ಕೆ? ಆಬ್ವಿಯಸ್ಲಿ ಅಷ್ಟು ಕೋಟಿ ಕೊಟ್ಟು ತೊಗೊಳ್ಳುವಾಗ ಫಸ್ಟ್ 2-3 ಮ್ಯಾಚಿಗಂತೂ ಆಡಿಸಲೇಬೇಕಾ? ಅದಾದಮೇಲೆ ಫರ್ಗ್ಯೂಸನ್ನನ್ನು ಹಾಕ್ಕೊಳ್ಬೋದು, ಚಂದ ಮಾಡಿ ಆಡದಿದ್ರೆ ಜೋಸೆಫ್ ಅವರು. ಫಸ್ಟ್ 3 ಮ್ಯಾಚಿಗಂತೂ ಹಾಕ್ಕೊಳ್ಳೇಬೇಕಾ? ಸೊ ಇದು ನೋಡಿ, ಸಿಂಪಲ್ ಟೀಮ್, ಸಿಂಪಲ್. ಫ್ಯಾಫ್ ಇರಲೇಬೇಕು, ಕೊಹ್ಲಿ ಅವರು ಇರಲೇಬೇಕು, ಮ್ಯಾಕ್ಸ್ವೆಲ್ ಅವರು ಇರಲೇಬೇಕು, ಗ್ರೀನ್ ಅವರು ಇರಲೇಬೇಕು, ದಿನೇಶ್ ಕಾರ್ತಿಕ್ ಅವರು ಅನಿವಾರ್ಯ ಕಾರಣಗಳಿಂದ ಇರಲೇಬೇಕು. ಯಾಕಂದರೆ ಅನುಜ್ ರಾವತ್ ಅವರಿಗಿಂತ ಸಹ ಕೆಟ್ಟದಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್. ಸಿರಾಜಣ್ಣ ಖಂಡಿತವಾಗಿ ಸಹ ಇರಲೇಬೇಕು. ಮತ್ತು ಜೋಸೆಫ್ ಬೇರೆ ದಾರಿಯಲ್ಲಿ ಅಷ್ಟು ದುಡ್ಡು ಕೊಟ್ಟದ್ದಕ್ಕಾದರೂ ಇರಲೇಬೇಕು. ಇದಿಷ್ಟು ತಂಡ ಆಗಿದೆ ನೋಡಿ, ಸಿಂಪಲ್, ಸಿಂಪಲ್. ಈಗ ಇವರ ಸುತ್ತ ಈಗ ಟೀಮ್ ಹೆಣಿಬೇಕು. ಈಗ ಎಂತ ಮಾಡೋದು? ಓಪನರ್ ಫ್ಯಾಫ್ ಡು ಪ್ಲೆಸಿಸು, ವಿರಾಟ್ ಕೊಹ್ಲಿ. ಒನ್ ಡೌನ್ ಯಾರನ್ನು ಕಳಿಸೋದು? ಒನ್ ಡೌನು ಈಗ ರೀಸೆಂಟ್ ಪರ್ಫಾರ್ಮೆನ್ಸ್, ಟೆಸ್ಟ್ ಪರ್ಫಾರ್ಮೆನ್ಸನ್ನು ನೋಡಿ ಅಳಿಬಾರ್ದು. T20 ರಜತ್ ಪಾಟಿದಾರ್ ಎಂತ ಮಾರೆ ಒದ್ದಾಡಿದ್ರು, ಬೇಡ. ಅದೇ ಬೇರೆ ಇದೇ ಬೇರೆ, ಟೆಸ್ಟೇ ಬೇರೆ, T20ನೇ ಬೇರೆ. ಆ್ಯಂಡ್ ಲಾಸ್ಟ್ IPL ಅಲ್ಲಿ ಅವರು ಇರಲಿಲ್ಲ, ಅವ್ರಿಗೇನೋ ಇಂಜುರಿ ಎಲ್ಲ ಆಗಿತ್ತಲ್ಲ ಮಾರೆ, ಆಗ ಭಾರಿ ತೊಂದರೆ ಆಗಿತ್ತು. ಅದಕ್ಕಿಂತ ಮುಂಚೆ ಭಾರಿ ಚೆಂದ ಮಾಡಿ ಆಡಿದರು ರಜತ್ ಪಾಟಿದಾರ್ ಅವರು. ಸೊ ರಜತ್ ಪಾಟಿದಾರ್ ಅವರು ಬರಲಿ ಅಂತ ಎಲ್ಲರೂ ಸಹ ಆಶಿಸ್ತಿದ್ದೆವು. ಈ IPL ಅಲ್ಲಿ ಖಂಡಿತವಾಗಿ ಸಹ ಒನ್ ಡೌನಲ್ಲಿ ರಜತ್ ಪಾಟಿದಾರ್ ಆಡಲೇಬೇಕು, ಬೇರೆ ದಾರಿ ಇಲ್ಲ, ಆಯಿತಾ? ಸಡನ್ನಾಗಿ ಮ್ಯಾಕ್ಸ್ವೆಲ್ ಅವ್ರನ್ನ ಕಳಿಸ್ಲಿಕ್ಕಾಗೋದಿಲ್ಲ ಒನ್ ಡೌನ್, ಮತ್ತು ಬ್ಯಾಟಿಂಗು ಮತ್ತು ಸ್ವಲ್ಪ ಟೆನ್ಷನ್ ಆಗ್ತದೆ. ಸೊ ಆದ್ದರಿಂದ ರಜತ್ ಪಾಟಿದಾರ್ ಒನ್ ಡೌನು. ಅದಾದಮೇಲೆ ಮ್ಯಾಕ್ಸ್ವೆಲ್ ಆದಮೇಲೆ ಇನ್ನೊಂದು ಪ್ಲೇಸ್ ಉಂಟು. ಗ್ರೀನ್ ಅವ್ರು ಬರ್ಬೋದು, ಕಡಿಮೆ ಓವರ್ ಇದೆ, ಗ್ರೀನ್ ಅವ್ರು ಬಂದೇ ಆಡ್ಬೋದು. ಬಟ್ ಒಂದು ಪ್ಲೇಸ್ ಉಂಟು, ಆ ಒಂದು ಪ್ಲೇಸಿಗೆ ನನಗೆ ಸೈಕ್ ಆಗಿರೋದು, ಯಾರನ್ನು ಆಡಿಸುವಂತ. ಈಗ ನೋಡಿ, ಅಲ್ಲಿ 4 ಫಾರಿನರ್ಸ್ ಆಗಿ ಹೋಯ್ತು. ಫ್ಯಾಫ್ ಆಯಿತು, ಗ್ಲೆನ್ ಮ್ಯಾಕ್ಸ್ವೆಲ್ ಆಯಿತು, ಗ್ರೀನ್ ಆಯಿತು, ಅಲ್ಜಾರಿ ಜೋಸೆಫ್ ಆಯಿತು. ಮತ್ತು ಬೇರೆ ಫಾರಿನರ್ಸ್ ಅಂತ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಟಾಮ್ ಕರಣ್ ಆಗಿರ್ಬೋದು ಅಥವಾ ವಿಲ್ ಜಾಕ್ಸ್, ಯಾರನ್ನು ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಇಂಡಿಯನ್ ಪ್ಲೇಯರೇ ಬೇಕು, ಒಬ್ಬ ಬ್ಯಾಟ್ಸ್ಮನ್ನೇ ಬೇಕು. 3 ಆಪ್ಷನ್ ಉಂಟು. ಅನುಜ್ ರಾವತ್, ಸುಯಶ್ ಪ್ರಭು ದೇಸಾಯಿ ಮತ್ತು ಲೋಮ್ರೋರ್.
ಅಲ್ಲಿ ಪ್ರಭು ದೇಸಾಯಿ ಮತ್ತು ಅನುಜ್ ರಾವತ್ ಅವರು ಬೌಲಿಂಗ್ ಹಾಕೋದಿಲ್ಲ, ಬೌಲಿಂಗ್ ಆಪ್ಷನ್ ಇಲ್ಲ. ಲೋಮ್ರೋರವರು ಸ್ವಲ್ಪ ಬೌಲಿಂಗ್ ಮಾಡ್ತಾರೆ ಅನ್ನುವ ಒಂದು ಕಾರಣಕ್ಕೆ, ಮತ್ತು ಲಾಸ್ಟ್ IPL ಯಾವುದೋ ಒಂದು ಇನ್ನಿಂಗ್ಸ್ ತುಂಬ ಚೆಂದ ಆಡಿದ್ರು ಅನ್ನುವ ಕಾರಣಕ್ಕೆ ಲೋಮ್ರೋರವ್ರನ್ನ ಹಾಕ್ಕೊಳ್ತಿದ್ದೇನೆ. ಅದು ಒಂಥರ ಅವರನ್ನು ಫ್ಲೋಟರ್ ಥರವೇ ಯೂಸ್ ಮಾಡಬೇಕು, ಅವರಿಗೆ ಕರೆಕ್ಟಾಗಿ ಒಂದು ರೋಲ್ ಡಿಫೈನ್ ಮಾಡಬೇಕು, ಇಲ್ಲದ್ರೆ ಕಷ್ಟ ಉಂಟು. ಆ ಸ್ಪಾಟ್ ಉಂಟಲ್ಲ, ಅದು ಹೋದ ಪುಟ್ಟ ಬಂದ ಪುಟ್ಟ ಆಗ್ತಾ ಉಂಟು. ಹೋಗ್ತಾರೆ, ಔಟಾಗಿ ಬರ್ತಾರೆ. ಲಾಸ್ಟ್ ಟೈಮ್ ಎಲ್ಲ ಸಹ ಟ್ರೈ ಮಾಡಿದರು. ಪ್ರಭು ದೇಸಾಯಿಗೂ ಚಾನ್ಸ್ ಕೊಟ್ಟರು, ಅನುಜ್ ರಾವತ್ ಸಹ ಕರೆಕ್ಟಾಗಿ ಯಾವುದೋ ಒಂದು ಮ್ಯಾಚ್ ಕ್ಲಿಕ್ ಆದರೂ ಬಿಟ್ಟರೆ ಮತ್ತೆಂತ ಅಂತ ಹೇಳಿಕೊಳ್ಳುವಂಥ ಪ್ರದರ್ಶನ ಇರಲಿಲ್ಲ, ಈವನ್ ಇನ್ಕ್ಲೂಡಿಂಗ್ ಲೋಮ್ರೋರ್ ಆಲ್ಸೋ. ಬಟ್ ಸ್ಟಿಲ್ 3 ಜನರಲ್ಲಿ ಯಾರು ಬೆಟರ್ ಅಂದರೆ ಓಕೆ ಲೋಮ್ರೋರವರು ಅಂತ ನಾನು ಅಂದ್ಕೊಳ್ತೇನೆ. ಬಟ್ ಹೇಳಲಿಕ್ಕಾಗೋದಿಲ್ಲಪ್ಪ, ಅವರದು ಫಸ್ಟ್ ಕ್ಲಾಸ್ ಹಿಸ್ಟ್ರಿ ತೆಗೆದು ಸಹ ನೋಡಿದೆ ನಾನು ಕ್ರಿಕ್ ಇನ್ಫೋದಲ್ಲಿ. 3 ಜನರು ಸಹ ಅಷ್ಟಕ್ಕಷ್ಟೇ ಉಂಟು, ಯಾರು ಸಹ ಚೆಂದ ಆಡಲಿಲ್ಲ ಈ ಸಲ ಫಸ್ಟ್ ಕ್ಲಾಸ್ ಕ್ರಿಕೆಟ್. ಸೊ ಲೋಮ್ರೋರಿಗೆ ಒಂದು ಚಾನ್ಸ್ ಕೊಡು. ಅದಾದಮೇಲೆ ಗ್ರೀನ್ ಅವರಿಗೆ ಅಗೈನ್ ರೋಲ್ ಡಿಫೈನ್ ಮಾಡಬೇಕು. ಫಿನಿಷರ್, ಯು ಆರ್ ದ ಫಿನಿಷರ್. ದಯವಿಟ್ಟು ನಮ್ಮ ಟೀಮನ್ನು ಫಿನಿಷ್ ಮಾಡಬೇಡಿ ಮಾರ್ರೆ, 17 ಕೋಟಿ ಕೊಟ್ಟಿದ್ದೇವೆ, ದಯವಿಟ್ಟು ಬಂದು ದಡಬಡ ಅಂತ ಹೊಡೀರಿ. ಮತ್ತು ಬೇಕಿದ್ರೆ 2 ಓವರ್ ಹಾಕಿಸ್ಬೋದು ನಿಮ್ಮ ಹತ್ರ, ಯಾಕಂದರೆ ಅಷ್ಟು ದುಡ್ಡು ಕೊಡಲಿಲ್ವಾ ಅಂತ ಅವ್ರ ಹತ್ರ ಓವರ್ ಹಾಕಿಸಬಹುದು. ಬಟ್ ಸ್ಟಿಲ್ ಇದು ಬ್ಯಾಟಿಂಗ್ ಆಲ್ರೌಂಡರ್, ಮೇಯ್ನಾಗಿ ಬ್ಯಾಟ್ಸ್ಮನ್ ಅಪ್ಪ. ನಮಗೆ ಬಂದು 10 ಬಾಲ್ 25 ಹೊಡೆಯುವಂಥ ಆಟಗಾರರಲ್ಲಿ ಗ್ರೀನ್ ಅವರು ಹಾಗೆ ಆಡಬೇಕು, ಇಲ್ಲದಿದ್ರೆ ಭಾರಿ ಕಷ್ಟ ಉಂಟು. ಯಾಕಂತಂದರೆ ನೆಕ್ಸ್ಟ್ ಬರ್ತಾ ಇರೋದು ದಿನೇಶ್ ಕಾರ್ತಿಕ್ ಲಾಸ್ಟ್ ಸೀಸನ್ ದೊಡ್ಡ ಚೊಂಬೇಶ್ವರ, ಏನು ಆಡಲಿಲ್ಲ, ರನ್ಔಟ್ ಸಹ ಮಾಡಿಸ್ತಾ ಇದ್ರು, ಒಟ್ಟು ಹುಚ್ಚನಾಯಿ ಥರ ಆಚೆ ಓಡಾಡ್ತಾ ಇದ್ರು, ರನ್ ಬರಲಿಲ್ಲ. ಆ್ಯಂಡ್ ಈಸ್ ಆಲ್ರೆಡಿ ಡಿಕ್ಲೇರ್ಡ್ ಇದು ಅವರ ಕೊನೆಯ IPL ಆಗಿರ್ತದೆ ಅಂತ. ಸೊ ಒಂದು ಹೈ ನೋಟಲ್ಲಿ ಎಂಡ್ ಮಾಡಲಿ ಅನ್ನೋದೊಂದು ನಮ್ಮ ಆಶಯ. ಈಗ ಸಹ ಅವರು ಸ್ವಲ್ಪ ಗಮನ ಕೊಟ್ಟರೆ ಅವರು ಚೆಂದ ಮಾಡಿ ಆಡ್ಬೋದು, ಯಾಕಂದರೆ ಫಿಟ್ನೆಸ್ ಉಂಟು, ಸಣ್ಣಗೆ ಇದ್ದಾರಲ್ಲ. ಬಟ್ ರನ್ ಬರಬೇಕು, ಫಿನಿಷರ್ ಆಗಬೇಕು. ಲಾಸ್ಟ್ ಟೈಮ್ ನಮ್ಮ ಟೀಮನ್ನೇ ಫಿನಿಷ್ ಮಾಡಿಬಿಟ್ರು ಮಾರೆ ದಿನೇಶ್ ಕಾರ್ತಿಕ್, ವೆರಿ ಡಿಸಪಾಯಿಂಟೆಡ್. ಆ್ಯಂಡ್ ನಮ್ಮ ಟೀಮಿದು ಈಗ ಬಿಗ್ಗೆಸ್ಟ್ ಮೈನಸ್ ಪಾಯಿಂಟ್ ಅಂತ ಗೊತ್ತುಂಟಾ, ಸ್ಪಿನ್ನರ್ ಇಲ್ಲ. ಮ್ಯಾಕ್ಸ್ವೆಲ್ ಅಂತಲೇ ಹೇಳ್ಬೇಡಿ, ಮೇಯ್ನ್ ಅಂದರೆ ಬೌಲರ್ ಒಬ್ಬರು ಸ್ಪಿನ್ನರ್ ಇಲ್ಲ. ಯಾರಿರೋದು? ಕರಣ್ ಶರ್ಮಾ ಅವರು ಇರೋದು, ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ. ಮಯಾಂಕ್ ಡಾಗರ್, ಅದು ಡಗರ್ ಅಲ್ಲ ಮಾರ, ನಾ ಡಗರ್ ಅಂತಂತಿದ್ದೆ, ಮಯಾಂಕ್ ಡಾಗರ್ ಅವರನ್ನು ಬೈ ಮಾಡಿದ್ದಾರೆ. ಬಟ್ ಅವ್ರಿಗೇನು ಚಾನ್ಸ್ ಸಿಗೋದು ಐ ಡೋಂಟ್ ಥಿಂಕ್ ಸೊ. ನಾನು ಮ್ಯಾನೇಜ್ಮೆಂಟಲ್ಲಿ ಇದ್ದರೆ ಸಹ ಕರಣ್ ಶರ್ಮಾ ಅವರಿಗೆ ಕೊಡ್ತೇನೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್, ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್, ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಬಟ್ ಅವರ ಫಿಟ್ನೆಸ್ ನಂಗೆ ಗೊತ್ತಿಲ್ಲ, ನನಗೆ ಡುಮ್ಮಕ್ಕೆ ಇದ್ದರೆ ಮಯಾಂಕ್ ಡಾಗರ್ ಅವರಿಗೆ ಚಾನ್ಸ್ ಸಿಗ್ಬೋದು. ಕರಣ್ ಶರ್ಮಾ ಅಂತ ನಾನು ಬರ್ಕೊಂಡಿದ್ದೇನೆ. ಆ್ಯಂಡ್ ಬೌಲಿಂಗ್ ಉಸ್ತುವಾರಿಯನ್ನು ಸಿರಾಜ್ ಅವರು ವಹಿಸ್ಕೊಳ್ತಾರೆ, ಅವರಿಗೆ ಸಪೋರ್ಟ್ ಕೊಡಲಿಕ್ಕೆ ಅಲ್ಜಾರಿ ಜೋಸೆಫ್ ಇದ್ದಾರೆ. ಇನ್ನೂ ಒಂದು ಸ್ಪಾಟಿಗೆ ಅಲ್ಲಿ ಆ್ಯಕ್ಚುಲಿ ಕಾಂಪಿಟೇಷನ್ ಇದೆ, ಆಕಾಶ್ ದೀಪ್ ಅಥವಾ ವೈಶಾಖ್ ವಿಜಯಕುಮಾರ್, ನಮ್ಮ ಕನ್ನಡಿಗ ವೈಶಾಖ್. ಬಟ್ ಲಾಸ್ಟ್ ಟೈಮು ಡೆಬ್ಯೂ ಮ್ಯಾಚ್ ಚೆಂದ ಮಾಡಿ ಆಡಿದ್ರು, ಅದಾದಮೇಲೆ ಒಂದು ಓಡಿಸ್ಕೊಂಡು ಎಂಥ ಹಾರಿಬಲ್ ಆಗಿ ಆಟ ಆಡಿದ್ರು ಮಾರ ಲಾಸ್ಟ್ ಟೈಮು. ವೈಶಾಖ್ ವಾಸ್ ನನಗೆ ಅಂದರೆ ಬಿಗ್ ಡೌನ್, ಥಮ್ಸ್ ಡೌನ್. ಬಟ್ ಅವ್ರು ದೇಶಿ ಕ್ರಿಕೆಟಲ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದರು, ಚೆಂದ ಮಾಡಿ ಆಡಿದ್ದಾರೆ. ಸೊ ವೈಶಾಖ್ ಅವ್ರನ್ನ ಆಡಿಸ್ಕೊಂಡ್ರು, ಏನು ತೊಂದರೆ ಇಲ್ಲ. ಆಕಾಶ್ ದೀಪ್ ಟೆಸ್ಟ್ ಡೆಬ್ಯೂ ಮಾಡಿದ್ರಲ್ಲ, ಅಲ್ಲಿ ಮಾರ್ರೆ ಫಸ್ಟ್ 3 ವಿಕೆಟೆಲ್ಲ ತೆಗೆದ್ರು. ಒಳ್ಳೆ ಸ್ಪೀಡ್ ಉಂಟು, ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಉಂಟು, ಸ್ವಲ್ಪ ಸ್ವಿಂಗಿಂಗ್ ಅಬಿಲಿಟಿ ಉಂಟು ಬೌಲಿಂಗಲ್ಲಿ. ಸೊ ಆದ್ದರಿಂದ ಐ ವುಡ್ ಪ್ರಿಫರ್ ಆಕಾಶ್ ದೀಪ್. ಹಾಗಾದರೆ ಬೆಂಚಲ್ಲಿ ಯಾರು ಅಂತಂದರೆ ಅದೇ ವೈಶಾಖ್ ಅಥವಾ ಆಕಾಶ್ ಅಂತ ಹೇಳಿರೋದ್ರಿಂದ ವೈಶಾಖ್ ಅವ್ರನ್ನೀಗ ಬೆಂಚಲ್ಲಿ ಇಟ್ಟಿದ್ದೇನೆ, ಆಕಾಶ್ ದೀಪನ ಆಡಿಸ್ತಾ ಇರೋದ್ರಿಂದ. ಮತ್ತು ಲೋಮ್ರೋರವರ ಬದಲಾಗಿ ಇನ್ಯಾರನ್ನಾದರೂ ಹುಡುಕೋದಿದ್ರೆ ನನಗೆ ಸುಯೇಶ್ ಪ್ರಭು ದೇಸಾಯಿ ಬೆಟರ್ ಅಂತ ಅನ್ನಿಸ್ತದೆ. ನಿಮಗೆ ಕೆಲವರಿಗೆ ಅನುಜ್ ರಾವತ್ ಅಂತ ಅನ್ನಿಸ್ಬೋದು, ವಿಕೆಟ್ ಕೀಪಿಂಗ್ ಮಾಡ್ತಾರೆ ಬ್ರೋ ಹಾಗೆ ಹೀಗೆ ಅಂತ. ನಾನು ಸುಯೇಶ್ ಪ್ರಭು ದೇಸಾಯಿ ಅವ್ರನ್ನ ಬೆಂಚಲ್ಲಿ ಇಡ್ತೇನೆ. ಮತ್ತು 2 ಫಾರಿನರ್ಸನ್ನು ಇಟ್ಕೊಳ್ಳುವ, ಯಾರಾದರೂ ಕಂಪ್ಲೀಟ್ ಔಟ್ ಆಫ್ ಫಾರ್ಮ್ ಹೋದರೆ ಎಂತ ಮಾಡೋದು ಅಲ್ವಾ. ಅದಕ್ಕೆ ಟಾಮ್ ಕರನ್ ಮತ್ತು ವಿಲ್ ಜಾಕ್ಸ್ ಅವರನ್ನು, ಅಥವಾ ವಿಲ್ ಜಾಕ್ಸ್ ಅಥವಾ ಫರ್ಗ್ಯೂಸನ್ ಅವ್ರನ್ನೂ ಇಡ್ಬೋದು, ಎಂಥ ತೊಂದರೆ ಏನಿಲ್ಲ. ನನ್ನ ಪ್ರಕಾರ ಟಾಮ್ ಕರನ್ನೇ ಒಳ್ಳೆಯದಲ್ಲ ಮಾರ್ರೆ, ಒಂದು ಆಲ್ರೌಂಡರ್ ಆಗಿರೋದ್ರಿಂದಾಗಿ. ವಿಲ್ ಜಾಕ್ಸ್ ಅವ್ರ ಬಗ್ಗೆ ಸಹ ತುಂಬ ಒಪಿನಿಯನ್ ಕೇಳಿ ಬರ್ತಾ ಉಂಟು. ವಿಲ್ ಜಾಕ್ಸ್ ಅಥವಾ ಫರ್ಗ್ಯೂಸನ್, ಈಗ ಅಲ್ಜಾರಿ ಜೋಸೆಫ್ ಚೊಂಬೇಶ್ವರ ಆದರೆ ಎಂತ ಮಾಡೋದು, ಆವಾಗ ಫರ್ಗ್ಯೂಸನ್ ಅವ್ರನ್ನ ಆಡಿಸ್ಬೋದು. ಆ್ಯಂಡ್ ಇನ್ನೊಂದು ಯಶ್ ದಯಾಳ್ ಸುಮ್ಮನೆ ಇಟ್ಕೊಂಡಿದ್ದಾನೆ, ಗೊತ್ತುಂಟಲ್ಲ. ಲಾಸ್ಟ್ ಟೈಮ್ ರಿಂಕು ಸಿಂಗ್ ಅವ್ರ ಹತ್ರ 5 ಬಾಲಿಗೆ 5 ಸಿಕ್ಸ್ ಹೊಡೆಸ್ಕೊಂಡಿದ್ದಾರೆ. ಅವರಿಗೆ ನಾವು 5 ಕೋಟಿ ಕೊಟ್ಟು ತೊಗೊಂಡಿದ್ದೇವೆ. ಕೆಲವೊಂದ್ಸಲ ಎಲ್ಲ ಸೈಕ್ ಆಗ್ತದೆ, ನಾವು ಹೇಗೆ ಇದು ಆಕ್ಷನ್ ಮಾಡಿದ್ದು ಅಂತ. 5 ಬಾಲಿಗೆ 5 ಸಿಕ್ಸ್ ಹೊಡೆಸ್ಕೊಂಡ ಆಟಗಾರನಿಗೆ 1 ಸಿಕ್ಸಿಗೆ 1 ಕೋಟಿ ಥರ ನಾವು 5 ಕೋಟಿ ಕೊಟ್ಟು ತಗೊಂಡಿದ್ದೇವೆ. ಸೊ ಅವ್ರನ್ನ ಬೆಂಚಲ್ಲಿ ಇಟ್ಕೊಂಡಿದ್ದೇನೆ. ಟೀಮ್ ಹೇಗುಂಟು, ಟೀಮು ಮತ್ತೆ ಪುನಃ ಹೇಳೋದಿದ್ರೆ ಅಂದರೆ ಸ್ಟಾರ್ ಪ್ಲೇಯರ್ಸೇ ಆಡಬೇಕು, ಬೇರೆ ನಂಗೆ ಎಂತ ಕಾಣ್ತಾ ಇಲ್ಲ. ಅಂದರೆ
ನನಗೆ ಲೋಮ್ರವರು, ಈ ಪ್ರಭು ದೇಸಾಯಿ ಅಥವಾ ಅನುಜ್ ರಾವತ್, ಈವನ್ ಕರಣ್ ಶರ್ಮಾ, ಆಕಾಶ್ ದೀಪ್ ಸಹ ತುಂಬ ಹೊಸಬ್ರು. ಅಂದರೆ ಅಷ್ಟು ನಂಬಿಕೆ ಇಲ್ಲ ಮಾರೆ. ಈ ದೊಡ್ಡ ಸ್ಟಾರ್ ಪ್ಲೇಯರ್ ಎಲ್ಲ ಕೈ ಕೊಟ್ಟರೆ, ಈಗ ಫ್ಯಾಫು, ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಕ್ಯಾಮ್ರನ್ ಗ್ರೀನ್, ಒಂದು ಮ್ಯಾಚಲ್ಲಿ 4 ಜನ ಸಹ ಸಿಂಗಲ್ ಡಿಜಿಟಿಗೆ ಔಟ್ ಆದ್ರೆ ಅಂತ ಇಟ್ಕೊಳ್ಳಿ, ಪಕ್ಕ ಸೋಲ್ತೇವೆ ಆ ಮ್ಯಾಚ್. ಅಂದರೆ ಬೇರೆ ಯಾರು ಇಲ್ಲ ನಿಮಗೆ ಅಂಥ ಅವರ ಸ್ಟ್ಯಾಂಡರ್ಡ್ಗೆ ಸರಿ ಸಮಾನವಾಗಿ ನಿಲ್ಲುವಂತಹ ಇಂಡಿಯನ್ ಪ್ಲೇಯರ್ಸ್ ನಂಗೆ ಗೊತ್ತಿಲ್ಲ. ಈಗ ನೋಡಿ ರಜತ್ ಪಾಟಿದಾರ್ ಸಹ ನಂಗೆ ಗೊತ್ತಿಲ್ಲ ಈಗ ದೇಶಿ ಕ್ರಿಕೆಟಲ್ಲಿ ಅವರ ಫಾರ್ಮ್ ಹೇಗಿತ್ತು ಏನು ಅಂತ. ಮೇ ಬಿ ಅವ್ರನ್ನ ತುಂಬ ಚೆಂದ ಗ್ರೂಮ್ ಮಾಡಿದರೆ ಅವರನ್ನು ನಾವು ಫ್ಯೂಚರ್ ಕ್ಯಾಪ್ಟನ್ ಅಂತ ಹೇಳ್ಬೋದು, ಅವರು ಅಥವಾ ಸಿರಾಜ್ ಅವರನ್ನು. ಬಟ್ ನಮ್ಮದು IPL ಅಥವಾ ಇಂಡಿಯನ್ ಮೆಂಟಾಲಿಟಿ ಹೇಗೆ ಅಂತಂದರೆ ಯಾವತ್ತೂ ಸಹ ನಾವು ಬ್ಯಾಟ್ಸ್ಮನ್ನನ್ನು ಮಾತ್ರ ಒಂದು ಎಂತ ಕ್ಯಾಪ್ಟನ್ ಆಗಿ ನೋಡಲಿಕ್ಕೆ ಬಯಸೋದು. ಇಂಡಿಯನ್ ಮೆಂಟಾಲಿಟಿ ಹಾಗೆ, ಬ್ಯಾಟಿಂಗ್ ಎಲ್ರಿಗೂ ಸಹ ಇಷ್ಟ. ಬೌಲರ್ಸನ್ನು ನಾವು ದೊಡ್ಡ ಸ್ಟಾರ್ ಥರ ನೋಡೋದಿಲ್ಲ. ಈಗ ಬುಮ್ರಾ ಅವರಿಗೆ ಮುಂಬೈಯಲ್ಲಿ ಕ್ಯಾಪ್ಟನ್ಶಿಪ್ ಕೊಡ್ಬೋದಿತ್ತಲ್ಲ, ಕೊಡಲಿಲ್ಲ, ಹಾರ್ದಿಕ್ ಪಾಂಡ್ಯ ಅವರಿಗೆ ಕೊಟ್ಟದ್ದು. ಸೊ ಹಾಗೆ ರಜತನ್ನು ತುಂಬ ಚೆಂದ ಗ್ರೂಮ್ ಮಾಡಬೇಕು ಫ್ಯೂಚರಿಸ್ಟಿಕ್ ಅಪ್ರೋಚಿಂದಾಗಿ. ಇಲ್ಲದ್ರೆ ಮುಂದೆ ಯಾರು ಅನ್ನುವ ಒಂದು ಪ್ರಶ್ನೆ ಬರ್ತದೆ. ಅದೆಲ್ಲ ಮತ್ತೆ ಮಾತಾಡುವ. ಪ್ಲೇಯಿಂಗ್ 11 ಹೀಗೆ ಉಂಟು. ಪ್ಲೇ ಆಫಿಗೆ ಬರ್ಬೋದಾ? ಸಿ ಅಗೈನ್ ಅದೆಲ್ಲ ಗ್ಲೆನ್, ಗ್ರೀನು, ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್ ಇವ್ರು 4 ಜನ ಅಂತ ನಿಂತರೆ ಕಪ್ಪು ಸಹ ವಿನ್ ಆಗ್ಬೋದು. ನೀನು ಎಷ್ಟು ಹೊಡೆದ್ರು ಅದಕ್ಕಿಂತ ಜಾಸ್ತಿ ಹೊಡಿತೇವೆ ಅಂತ. ಸೊ ನನಗೆ ಬೌಲಿಂಗ್ ಬಗ್ಗೆ ಅಷ್ಟು ಹೋಪ್ಸ್ ಇಲ್ಲ, ಟು ಬಿ ಆನೆಸ್ಟ್. ಸುಮ್ಮನೆ ಹೊಗಳ್ಬೇಕಾ? ನಾನು ಹೇಳ್ತೇನೆ, ಸುಮ್ಮನೆ ಹೊಗಳ್ಬೇಕಾ, ನಿಮಗೆ ಖುಷಿ ಪಡಿಸ್ಬೇಕಾ? ಎಂಥ ಬೌಲಿಂಗ್ ಲೈನಪ್, ಸೂಪರ್. ಕರಣ್ ಶರ್ಮಾ ದ ಬೆಸ್ಟ್ ಸ್ಪಿನ್ನರ್. ಬೌಲಿಂಗ್ ಸಿರಾಜ್ಗೆ ಜೋಸೆಫ್, ಆಕಾಶ್ ದೀಪ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಸಪೋರ್ಟ್ ಕೊಡ್ತಾರೆ. ಬೇರೆ ಎಲ್ಲ ಟೀಮು 75ಕ್ಕೆ ಆಲ್ಔಟ್ ಆಗ್ತದೆ ಅಂತ ಸುಮ್ಮನೆ ಹೇಳ್ಬೋದು. ಬಟ್ ಹಾಗೆ ಹೇಳಿಕ್ಕೆ ಮನಸ್ಸಿಲ್ಲ. ಸಿರಾಜಿಗೆ ಒಳ್ಳೆ ಸಪೋರ್ಟ್ ಕೊಡಬೇಕು. ದಿನೇಶ್ ಕಾರ್ತಿಕ್ ಅವರು ಕೊನೆಯ IPL ಸೀಸನ್ ತುಂಬ ಚೆಂದ ಮಾಡಿ ಆಡಬೇಕು. ರಜತ್ ಪಾಟಿದಾರ್ ಮೇಲೆ ತುಂಬ ಹೋಪ್ಸ್ ಉಂಟು. ಅವರೆಲ್ಲ ತುಂಬ ಚೆಂದ ಮಾಡಿ ಆಡಿದರೆ ಪ್ಲೇ ಆಫಿಗೆ ಬರ್ಬೋದು. ಇಲ್ಲದ್ರೆ ಭಾರಿ ಕಷ್ಟ ಉಂಟು. ನೆಕ್ಸ್ಟ್ ಇಯರ್ ಎನಿವೇಸ್ ಮೇಯ್ನ್ ಆಕ್ಷನ್ ನಡೀತದೆ. ಆಗ ಟೀಮ್ ಫುಲ್ ಸಾಜಿಗೆ ಬಜಿಲ್ಲ, ಬೇರೆ ಎಲ್ಲ ನ್ಯೂ ಪ್ಲೇಯರ್ಸ್ ಬರ್ತಾರೆ. ಸೊ ಇದು ಕೊನೆಯ ಸೀಸನ್, ಈ ಪ್ಲೇಯರ್ಸನ್ನು ಇಟ್ಕೊಂಡು ಕೊನೆಯ ಸೀಸನ್. ಸೊ ಒಳ್ಳೇದು ಮಾಡಿ ಆಟ ಆಡುವ. ಫಸ್ಟ್ ಮ್ಯಾಚ್ CSK ವಿರುದ್ಧ ಇರೋದು, ಚೆನ್ನೈಯಲ್ಲೇ ನಡೀತಾ ಇರೋದು. ಆಲ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದಷ್ಟೇ RCBಗೆ. ನಾಳೆ ಮುಂಬೈದು ವೀಡಿಯೋ ಬರ್ತದೆ. ನಾಳೆ ಮುಂಬೈದು ವೀಡಿಯೋ ಮಾಡುವಾಗ ಆದರೂ ಅಟ್ಲೀಸ್ಟ್ 45,600 ಜನ ಸಬ್ಸ್ಕ್ರೈಬ್ ಆಗಿರಲಿ ಅನ್ನೋದು ನಮ್ಮೊಂದು ಆಶಯ. ನಿಮ್ಮ ಪ್ಲೇಯಿಂಗ್ 11 ಹೇಗೆ? ಇದು ಪ್ಲೇಯಿಂಗ್ 11 ಓಕೆಯಾ? ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಕಮೆಂಟ್, ಫಸ್ಟ್ ಲೈಕ್ ಅಂತ ಕಮೆಂಟ್ ಹಾಕೋರಿಗೆ ನಮಸ್ಕಾರಗಳು, ಧನ್ಯವಾದಗಳು. ಬಿಕಾಸ್ ನೀವು ಪ್ರೀತಿ ತೋರಿಸಿ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ಟಕ್ ಅಂತ ಪಾಪ ಫಸ್ಟ್ ಲೈಕ್, ಫಸ್ಟ್ ಕಮೆಂಟ್ ಅಂತೆಲ್ಲ ಕಮೆಂಟ್ ಹಾಕ್ತೀರಿ. ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಪ್ಲೇಯಿಂಗ್ 11 ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಗಳ ಆಡಬೇಡಿ ಮಾರೆ, ಇನ್ನೂ ಶುರು ಆಗ್ತದೆ. IPL ಅಂತಂದರೆ ಜಗಳ ಸ್ಟಾರ್ಟ್ ಆಗ್ತದೆ. CSK ವರ್ಸಸ್ RCBದು ಆ್ಯಂಡ್ ಮುಂಬೈ ಅವ್ರದ್ದು. ಈ 3 ಟೀಮಿದು ಜೋರು ಅಂತ ಜಗಳ ಆಗ್ತಾ ಇರ್ತದೆ. ಜಗಳ ಆಡಬೇಡಿ ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್. ಮತ್ತೆ ನಿಮಗೆ ಬಿಟ್ಟದ್ದು. ಸರಿ, ಹಾಗಾದ್ರೆ ಬರುವ. ನಮಸ್ಕಾರ.